ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸೊ ಸಿಕ್ಕಾಪಟ್ಟೆ ಗೊಂದಲ 15 ದಿವಸದಿಂದ ನಾವು ಬರೀ ಗೊಂದಲದಲ್ಲೇ ಇದೆ. ಸರ್ಕಾರ ಅಂತೂ ಸಿಕ್ಕಾಪಟ್ಟೆ ಗೊಂದಲದಲ್ಲಿದೆ. ಒಂದ್ ಕಡೆ ಏನಪ್ಪಾ 40 ದಿನಗಳ ಒಂದು ಡ್ರಾಮಾ ಎಂಡಾಯ್ತು, 19 ಜನ ಫಿಲ್ ಆದ್ರು, ಇನ್ನೊಂದು ಖಾಲಿ ಹಿಡ್ಕೊಂಡಿದ್ದಾರೆ. ಓಕೆ, ಇನ್ನೇನು ಮುಕ್ತಾಯ ಆಗ್ಬಿಡುತ್ತೆ ಈ ಒಂದು ಡ್ರಾಮಾ ಎಲ್ಲ, ಆಡಳಿತ ಸುಗಮವಾಗಿ ನಡೆಯುತ್ತೆ ಅನ್ನೋ ಒಂದು ಆಶಾಭಾವನೆ ಇತ್ತು. ಬಟ್ ನೋ, ಒಂದ್ ಕಡೆ ಈ 19 ಜನ ಹೊಸ ಸಚಿವರೇನಾಗಿದ್ದಾರೆ ಅವ್ರಿಗಿನ್ನೂ ಖಾತೆ ಕೊಟ್ಟಿಲ್ಲ. ಜೊತೆಗೆ ಮತ್ತೆ ಬದಲಾಗುತ್ತೆ, ಮಿನಿಸ್ಟರ್ ಬದಲಾಗ್ತಾ ಇದ್ದಾರೆ, ಅವ್ರು ಚೇಂಜ್ ಆಗ್ತಾರೆ, ಇವ್ರು ಚೇಂಜ್ ಆಗ್ತಾರೆ, ಅವ್ರ ಜಾಗಕ್ಕೆ ಇವರು, ಇವ್ರ ಜಾಗಕ್ಕೆ ಅವರು, ಈ ಥರ ಚರ್ಚೆಗಳಾಗ್ತಾ ಇದ್ದಾವೆ. ಎಲ್ಲವೂ ಒಂದು ರೀತಿ ಊಹಾಪೋಹ ಅಥವಾ ಒಂದು ರೀತಿ ಕಟ್ಟುಕತೆ, ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಯಾರು ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ CM DK ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ವೇಣುಗೋಪಾಲ್ ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲದರ ನಡುವೆ ಈಗ ಎಲ್ಲರಿಗೂ ಖಾತೆಗಳ ಹಂಚಿಕೆ ಆಗಲೇಬೇಕು. ಎಷ್ಟು ದಿನ ಅಂತ ಖಾತೆ ಇಲ್ದಿರ ಒಬ್ಬ ಮಂತ್ರಿ ಆಗಿದ್ಕೊಂಡು ಬರೀ ಜಿಲ್ಲೆಗಳ ಪ್ರವಾಸ ಮಾಡ್ಕೊಂಡಿರ್ತಾರೆ ಹೇಳಿ, ಆ ಇಲಾಖೆಯ ಉಸ್ತುವಾರಿಯನ್ನು ಕೊಡಲೇಬೇಕಾಗುತ್ತೆ ಮಂತ್ರಿಗಳಿಗೆ. ಇನ್ನೂ ಕೂಡ ಆ ಕೆಲಸ ಆಗಿಲ್ಲ. ನಿನ್ನೆ ಅಷ್ಟೇ ಮಾರುತಿ ಕೆಲವೊಂದಿಷ್ಟು ಇಲಾಖೆಗಳ ಬಗ್ಗೆ ಮಾತನಾಡಿದ್ರು, ಯಾರೆಲ್ಲ ಈ ಸಚಿವರಿಗೆ ಯಾವ ಖಾತೆ ಕೊಡಬಹುದು, ಏನು ಅವರ ಪ್ಲಸ್ಸು ಮೈನಸ್ಸು ಅಂತ. ಸೊ ಉಳಿದಂತಹ ಕೆಲವೊಂದಿಷ್ಟು ಪಟ್ಟಿ ಇದೆ. ಈಗಾಗಲೇ 19 ಜನ ಸಚಿವರಾಗಿದ್ದಾರೆ. ಉಳಿದ ಸಚಿವರುಗಳಿಗೆ ಯಾವ ಖಾತೆ ಕೊಡಬಹುದು, ಖಾತೆ ಕೂಡ ದೊಡ್ಡ ಮಟ್ಟದ ಲಾಬಿ ಆಗ್ತಾ ಇದೆ. ದೆಹಲಿಗೆ ಹೋಗ್ತಾ ಇದ್ದಾರೆ, ನನಗೆ ಈ ಖಾತೆನೇ ಬೇಕು, ಈ ಖಾತೆನೇ ಬೇಕು ಅಂತ. ಬಟ್ ಈಗಿನ ಸಿಚುಯೇಷನ್ನಲ್ಲಿ ಬಹುಶಃ ಹೈಕಮಾಂಡ್ ಯಾವ ಖಾತೆ ಕೊಡ್ತಾರೆ ಅಥವಾ DK ಶಿವಕುಮಾರ್ ಯಾವ ಖಾತೆ ಕೊಡ್ತಾರೋ ಆ ಖಾತೆ ಪಡ್ಕೋಬೇಕು ಅನ್ನೋ ರೀತಿಯಾಗಿ ಇದ್ದಂತೆ ಕಾಣಿಸ್ತಾ ಇದೆ. ನೋಡೋಣ, DK ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಬಹುಶಃ ನಾಳೆ ಫೈನಲ್ ಆಗುತ್ತೆ ಅಂತ. ಹಾಗಿದ್ರೆ ಯಾರಿಗೆ ಯಾವ ಖಾತೆ ಸಿಗಬಹುದು, ಯಾಕೆ? ಸೊ ಈ ಬಗ್ಗೆ ಮಾತನಾಡೋಣ ಇವತ್ತಿನ ಪೊಲಿಟಿಕಲ್ ಕಾರ್ನರ್ನಲ್ಲಿ. ಬ್ರೇಕಿಂಗ್ ಇದೆ, ಒಂದು ನೋಡ್ತಾ ಹೋಗೋಣ. ನಾನು ಆರಂಭದಲ್ಲೇ ಹೇಳಿದೆ, ಇನ್ನು ಸರ್ಕಾರದ ಖಾತೆ ಅಥವಾ ಖ್ಯಾತೆ ಎರಡೂ ಕೂಡ ಮುಗಿತಾ ಇಲ್ಲ. ಸೊ ಎರಡೂ ಕೂಡ ಹಂಗೆ ರನ್ನಿಂಗಲ್ಲೇ ಇದೆ. ಸೊ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋ ದೊಡ್ಡ ಗೊಂದಲ ಆಗ್ತಾ ಇದೆ. ಜೊತೆಗೆ ಉಳಿದವ್ರನ್ನ ಸಚಿವರನ್ನ ಹೇಗೆ ಸೇರಿಸ್ಕೊಬೇಕು ಅಥವಾ ಈಗೇನು ರೆಬಲ್ ಆಗ್ತಾ ಇದ್ದಾರೆ ಶಾಸಕರು, ಹಿರಿಯ ನಾಯಕರು, ಅವರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸೊ ಯಾರಿಗೆ ಯಾವ ಖಾತೆ ಕೊಟ್ಟರೆ ಮತ್ತೆ ಒಂದು ರೀತಿ ಬಂಡಾಯ ಶುರುವಾಗುತ್ತೇನೋ, ನನಗೆ ಆ ಖಾತೆ ಸಿಕ್ಕಿಲ್ಲ, ನನಗೆ ಹಿರಿತನಕ್ಕೆ ಸಂಬಂಧಪಟ್ಟಂತ ಒಂದು ಖಾತೆ ಸಿಕ್ಕಿಲ್ಲ, ಯಾವುದೋ ಒಂದು ನಾಮಕಾವಾಸಕ್ಕೆ ಖಾತೆ ಕೊಟ್ಟಿದ್ದಾರೆ, ನಾಮಕಾವಾಸ್ತವಿಗೆ ಸಚಿವರನ್ನಾಗಿ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಬಂಡಾಯ ಆಗಬಹುದು. ಹೀಗಾಗಿನೇ ಮತ್ತೆ ಜಾತಿ, ಅನುಭವ, ಜಿಲ್ಲೆ ಮತ್ತೆ ಪ್ರಾದೇಶಿಕ ಮಾನದಂಡ ಇದೆಲ್ಲವನ್ನ ಲೆಕ್ಕ ಹಾಕೊಂಡು ಸಂಬಂಧಪಟ್ಟವರಿಗೆ ಯಾವ ಖಾತೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೊ ಅನುಭವಗಳಿಗೆ ದೊಡ್ಡ ಖಾತೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ, ಅಥವಾ ಹೊಸಬರಿಗೆ ಸಣ್ಣ ಪುಟ್ಟ ಖಾತೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ, ಅಥವಾ ಯಾರು ರೆಬಲ್ ಆಗಿದ್ರಿ ಹಿಂದೆ ಬಲವಂತವಾಗಿ ಕೆಲವೊಂದಿಷ್ಟು ಜನ ಹೈಕಮಾಂಡ್ ಜೊತೆ ಲಾಬಿ ಮಾಡಿ ಮಂತ್ರಿ ಪದವಿಯನ್ನು ತೆಗೆದುಕೊಂಡಿದ್ದಾರೆ, ಅವ್ರಿಗೆ ಒಂದು ರೀತಿ ನೆಗ್ಲೆಕ್ಟ್ ಆಗುವಂತಹ ಖಾತೆಯನ್ನು ಕೊಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ.